ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ಬಗ್ಗೆ ತನಿಖೆ ನಡೆಯುತ್ತಾ? ಹೈವೇಯಲ್ಲಿ ಅವೈಜ್ಞಾನಿಕವಾಗಿ ಹೈವೇಯನ್ನ ನಿರ್ಮಾಣ ಮಾಡಿರುವುದು, ಇಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ತನಿಖೆ ಮಾಡಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗತ್ತಾ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಆ ಬೆಳವಣಿಗೆಗಳಿಗೆ ಕಾರಣ ಸಚಿವರಾಗಿರುವಂತಹ ಚೆಲುವರಾಯಸ್ವಾಮಿ ಅವರು ತನಿಖೆಗೆ ಸರ್ಕಾರ ಬದ್ಧ ಅಂತ ಹೇಳಿರೋರು. ಹೈವೇಗೆ ಭೂಸ್ವಾಧೀನದಲ್ಲಿ ಅಕ್ರಮವನ್ನ ಎಸಗಲಾಗಿದೆ. ಭೂಸ್ವಾಧೀನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ, ಕಾನೂನು ಬಾಹಿರವಾಗಿ ಟೋಲ್ ಸಂಗ್ರಹವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ. ಈ ಹಿನ್ನೆಲೆಯಲ್ಲಿ ತನಿಖೆಗೆ ಸರ್ಕಾರ ಬದ್ಧ ಅಂತ ಹೇಳಿದ್ದಾರೆ ಸಚಿವರಾಗಿರುವ ಚೆಲುವರಾಯಸ್ವಾಮಿ ಅವರು. ಆಲ್ಮೋಸ್ಟ್ 8,480 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನ ಹೇಳಲಾಗ್ತಾ ಇದೆ ಈ ಒಂದು ಹೈವೇಯ ನಿರ್ಮಾಣಕ್ಕೆ. 2019 2023 ನಡುವೆ ನಡೆದಂತಹ ಈ ಒಂದು ಹೈವೇ ಕಾಮಗಾರಿಯನ್ನ ಆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಉದ್ಘಾಟನೆ ಮಾಡಿದ್ದನ್ನ ಗಮನಿಸಬಹುದು. ರಸ್ತೆ ವಿಚಾರದಲ್ಲಿ ಸಂಪೂರ್ಣವಾಗಿ ತನಿಖೆ ಆಗಬೇಕಾಗಿದೆ. ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ತನಿಖೆ ಆಗಬೇಕಾಗಿದೆ. ಮತ್ತು ಏನು ಒಬ್ಬ ನ್ಯಾಷನಲ್ ಹೈವೇಗೆ ರೋಡ್ ಸೇಫ್ಟಿಗೆ ಕ್ರಮ ತಗೋಬೇಕು ಅದ್ಯಾವುದು ತಗೊಂಡಿಲ್ಲ. ಮತ್ತು ಯಾವುದೇ ತರದ 150-140 ಕಿಲೋಮೀಟರ್ ಓಡ್ತಕ್ಕಂತ ಮಟ್ಟಕ್ಕೆ ರೋಡ್ ಅನ್ನ ಒಂದು ಡಿಸೈನ್ ಆಗಿಲ್ಲ. ಟೋಟಲಿ ಅದು ಯಾವುದೋ ಇದು ಅಂತಿಲ್ಲ, ನೀರು ತುಂಬಿರ್ತಕ್ಕಂಥದ್ದು, ಗುಂಡಿ ಬಿದ್ದಿರ್ತಕ್ಕಂಥದ್ದು, ಅಂಡರ್ ಪಾಸ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಎಲ್ಲವೂ ಇದೆ. ಎಲ್ಲಕ್ಕೂ ಏನಾದ್ರು ಒಂದು ಸೂಕ್ತವಾದಂತ ಕ್ರಮ ತಗೊಳ್ತಕ್ಕಂಥ ತೀರ್ಮಾನ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ದಶಪಥ ರಸ್ತೆ ಅಂತ ಹೇಳಲಾಗ್ತಾ ಇತ್ತು ಎಕ್ಸ್‌ಪ್ರೆಸ್ ವೇ ಬಗ್ಗೆ. ಈಗ ಚೆಲುವರಾಯಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ದಾರೆ, ನಾವು ಇದರ ತನಿಖೆಗೆ ಬದ್ಧ ಅಂತ ಹೇಳಿ. ಈಗ NH ಇರೋದ್ರಿಂದ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ರಾಜ್ಯ ಸರ್ಕಾರ ಯಾವ ರೀತಿಗೆ ತನಿಖೆಯನ್ನ ಮಾಡುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ? ನವಿತಾ ಜೈನ್, ಬಹಳ ಮುಖ್ಯವಾಗಿ ವಿವಾದ ಮತ್ತೆ ಗೊಂದಲದ ಗೂಡಾಗಿರ್ತಕ್ಕಂಥ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ದಶಪಥ ರಸ್ತೆ ಇದೆಯಲ್ಲ, ಆ ಒಂದು ದಶಪಥ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಒಂದು ಕಾಮಗಾರಿ ವೇಳೆ ನಡೆದಿದೆ ಎನ್ನಲಾದಂತ ಅವ್ಯವಹಾರ, ಮತ್ತೊಂದ್ ಕಡೆಯಾಗಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆದಿದೆ ಎನ್ನಲಾದಂತ ಒಂದು ಅವ್ಯವಹಾರ ಆಗಿರ್ಬೋದು, ಮತ್ತೆ ಅಕ್ರಮವಾಗಿ ಟೋಲ್ ಸಂಗ್ರಹ, ಅಂದ್ರೆ ಕಾಮಗಾರಿ ಪೂರ್ಣಗೊಳ್ಳದೆ ತರಾತುರಿಯಲ್ಲಿ ರಸ್ತೆಯನ್ನ ಇನಾಗ್ರೇಷನ್ ಮಾಡಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಟೋಲ್ ಸಂಗ್ರಹ ಮಾಡುವಂತದ್ದಿರ್ಬೋದು. ಮತ್ತೊಂದ್ ಕಡೆಯಾಗಿ ಈ ಒಂದು ಏನು ಅವೈಜ್ಞಾನಿಕ ಕಾಮಗಾರಿ, ಈ ಎಲ್ಲಾ ಆರೋಪಗಳು ಕೇಳಿ ಬಂದಿದ್ವಲ್ಲ, ಈ ಎಲ್ಲಾ ಆರೋಪಗಳ ಬಗ್ಗೆ ಸ್ಥಳೀಯ ಗ್ರಾಮಸ್ಥಗಳು ಕೂಡ ಹೋರಾಟ ಮಾಡಿದ್ರು. ಮತ್ತೊಂದ್ ಕಡೆಯಾಗಿ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ದಶಪಥ ರಸ್ತೆಯ ಒಂದು ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಬೀದಿಗಿಳಿದಿದ್ರು. ಹೀಗಾಗಿ ಇಂಥ ಒಂದು ಹೊತ್ನಲ್ಲಿ ಇದೀಗ ಕಾಂಗ್ರೆಸ್ ನಾಯಕರು ಈ ಒಂದು ಅವೈಜ್ಞಾನಿಕ ಕಾಮಗಾರಿ ಮತ್ತೊಂದು ಕಡೆಗೆ ದಶಪಥ ರಸ್ತೆಯ ನಿರ್ಮಾಣದಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತನಿಖೆಗೆ ಮುಂದಾಗುತ್ತಾ ಅನ್ನುವಂತ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದಕ್ಕೆ ರಿಲೇಟೆಡ್ ಆಗಿ ನಿನ್ನೆಷ್ಟೇ ಮಂಡ್ಯದಲ್ಲಿ ಒಂದು ಏನು ಕೃಷಿ ಸಚಿವ ಮತ್ತೆ ಮಂಡ್ಯ ಭಾಗದವರೇ ಆಗಿರ್ತಕ್ಕಂಥ ಎನ್ ಚೆಲುವರಾಯಸ್ವಾಮಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಈ ಒಂದು ದಶಪಥ ಹೆದ್ದಾರಿ ರಸ್ತೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಅಕ್ರಮಗಳ ಬಗ್ಗೆ ತನಿಖೆಗೆ ರಾಜ್ಯ ಸರ್ಕಾರ ಬದ್ಧ. ಯಾಕಂತ ಹೇಳಿದ್ರೆ ನೀವೇ ಹೇಳಿದ ಹಾಗೆ ರಾಜ್ಯ ಸರ್ಕಾರ ಒಂದಷ್ಟು ತನಿಖೆ ಮಾಡುವಂತಹ ಪ್ರಯತ್ನ ಮಾಡತ್ತಾ ಅನ್ನುವಂತಹ ಪ್ರಶ್ನೆ, ಮಾಡೋದಕ್ಕೆ ಬರತ್ತಾ ಅನ್ನೋದು ಖಂಡಿತವಾಗಿಯೂ ನವಿತಾ ಜೈನ್, ನೋಡಿ, ಇದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಒಂದು ಒಡಂಬಡಿಕೆ, ರಾಜ್ಯ ಸರ್ಕಾರದ ಒಂದು ಅಧೀನದಲ್ಲಿ ಬರುವಂತ, ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತ ಒಂದು ಹೆದ್ದಾರಿ. ಅಂದ್ರೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣ ಆಗಿದ್ರು ಕೂಡ ರಾಜ್ಯ ಸರ್ಕಾರದ ಒಂದು ಕಂಟ್ರೋಲ್ ಕೂಡ ಬರುತ್ತೆ. ಯಾಕಂತ ಹೇಳಿದ್ರೆ ಭೂಸ್ವಾಧೀನ ಪ್ರಕ್ರಿಯೆ ಇದೆಯಲ್ಲ, ಏನು ರೈತರಿಂದ ಭೂಮಿಯನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು, ಆ ಭೂಮಿ ಕೊಟ್ಟಂತ ರೈತರಿಗೆ ಪರಿಹಾರ ವಿತರಣೆಯಲ್ಲಿ ಆಗಿರ್ತಕ್ಕಂತ ಒಂದು ಏನು ತಾರತಮ್ಯ ಆಗಿರ್ಬೋದು. ಮತ್ತೊಂದ್ ಕಡೆಗೆ ರೈತರ ಹೆಸರಿನಲ್ಲಿ ಕೆಲವರು ಬೇನಾಮಿಗಳು, ಅಂದ್ರೆ ಒಂದೇ ಸರ್ವೆ ನಂಬರ್ಗೆ ಎರಡೆರಡು ಬಾರಿ ಏನು ಪರಿಹಾರವನ್ನ ತೆಗೆದುಕೊಂಡಿದ್ದ ಆಗಿರ್ಬೋದು. ಮತ್ತೊಂದ್ ಕಡೆಗೆ ಅವೈಜ್ಞಾನಿಕ ಕಾಮಗಾರಿಯಿಂದ ಆಗಿರ್ತಕ್ಕಂತ ಒಂದು ಅಪಘಾತಗಳಾಗಿರ್ಬೋದು. ಮತ್ತೊಂದ್ ಕಡೆಗೆ ಏನು ಕಾನೂನು ಬಾಹಿರವಾಗಿ ಟೋಲ್ ಸಂಗ್ರಹ ಮಾಡೋದಿದೆಯಲ್ಲ, ಅದು ನೋಡಿ ಚೆಲುವರಾಯಸ್ವಾಮಿಯವರ ಆಪ್ತ ಮತ್ತೆ ಮಳವಳ್ಳಿ ಶಾಸಕ ಇನ್ನು ನರೇಂದ್ರ ಸ್ವಾಮಿ ವಿರುದ್ಧವೇ ಟೋಲ್ ಸಿಬ್ಬಂದಿಯವರು ತೀವ್ರ ವಾಗ್ದಾಳಿಯನ್ನ, ಅಂದ್ರೆ ವಾಗ್ವಾದಕ್ಕಿಳಿದು ಅವ್ರ ವಿರುದ್ಧವೇ ಏಕವಚನದಲ್ಲಿ ನಿಂದಿಸ್ತಂತ ಒಂದು ಪ್ರಕರಣ ಇತ್ತೀಚೆಗಷ್ಟೇ ಕಂಡು ಬಂದಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳಿಂದ ಆಕ್ರೋಶಗೊಂಡಿರ್ತಕ್ಕಂಥ, ಅಸಮಾಧಾನಗೊಂಡಿರ್ತಕ್ಕಂಥ ಮಂಡ್ಯ ಭಾಗದ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡವನ್ನ ಏರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ದಶಪಥ ರಸ್ತೆ ಹೆದ್ದಾರಿ ಇದೆಯಲ್ಲ,
ಆ ಒಂದು ಹೆದ್ದಾರಿ ಉದ್ಘಾಟನೆ ಕ್ರೆಡಿಟ್ ಈಗಾಗಲೇ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿ ನಾಯಕರು ತೆಗೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಅವಧಿಯಲ್ಲಿ ಇದೊಂದು ಹೆದ್ದಾರಿ ಉದ್ಘಾಟನೆ ಆಗಿದ್ದು ಅನ್ನುವಂತ ನಿಟ್ಟಲ್ಲಿ. ಸೊ ಹೀಗಾಗಿ ಬಿಜೆಪಿಯ ಒಂದು ಬಣ್ಣವನ್ನ ಮುಖವಾಡವನ್ನ ಬಯಲು ಮಾಡೋದ್ರ ಮುಖಾಂತರ ಕಾಮಗಾರಿ ಅಂದ್ರೆ ಅವೈಜ್ಞಾನಿಕ ಕಾಮಗಾರಿ ಮತ್ತೊಂದು ಕಡೆಗೆ ಅಕ್ರಮವನ್ನ ಎಸಗಿದ್ದಾರೆ ಅನ್ನುವಂತ ನಿಟ್ಟಲ್ಲಿ ಬಿಜೆಪಿಯ ಮುಖವಾಡವನ್ನ ಬಯಲು ಮಾಡೋದ್ರ ಮುಖಾಂತರ ಈ ಒಂದು ದಶಪಥ ಹೆದ್ದಾರಿಯ ಕ್ರೆಡಿಟ್ ಅನ್ನ ಕಾಂಗ್ರೆಸ್ ಪಡ್ಕೊಳ್ಳೋದಕ್ಕೆ ಮುಂದಾಯ್ತಾ ಇಂಥದ್ದೊಂದು ಹಲವಾರು ಚರ್ಚೆ ಪ್ರಶ್ನೆಗಳು ಈ ಮೂಲಕ ಹೊರಹೊಮ್ಮಿರ್ತಕ್ಕಂಥದ್ದು. ನವಿತಾಜಿ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ ಡೀಟೇಲ್ಸ್ಗೆ. ಬೆಳಗಾವಿಯಲ್ಲಿ ಎಪಿಎಂಸಿ ವರ್ತಕರಿಗೆ ಶಾಕ್. ಖಾಸಗಿ ತರಕಾರಿ ಮಾರುಕಟ್ಟೆಯಿಂದ ಪೈಪೋಟಿಯನ್ನ ನೀಡಲಾಗಿದ್ದು ವ್ಯಾಪಾರ ಇಲ್ಲದೆ ಹೋಮ ಹವನದ ಮೊರೆ ಹೋಗಿದ್ದಾರೆ ವ್ಯಾಪಾರಿಗಳು. ಬೆಳಗಾವಿಯಲ್ಲಿ ಎಪಿಎಂಸಿ ವರ್ತಕರಿಗೆ ಈಗ ಖಾಸಗಿ ತರಕಾರಿ ಮಾರುಕಟ್ಟೆಯಿಂದ ಪೈಪೋಟಿ ಸಿಗ್ತಾ ಇದೆ. ಈ ಹಿನ್ನೆಲೆ ತರಕಾರಿಯ ವ್ಯಾಪಾರಿಗಳಿದ್ದಾರಲ್ಲ, ಹೋಮ ಹವನದ ಮೊರೆ ಹೋಗಿದ್ದಾರೆ. ಗಣ ಹೋಮ, ನವಗ್ರಹ ಶಾಂತಿಯನ್ನ ಮಾಡಿಸಿದ್ದಾರೆ ವರ್ತಕರು. ಖಾಸಗಿ ಮಾರುಕಟ್ಟೆಯಿಂದಾಗಿ ಎಪಿಎಂಸಿ ಮಳಿಗೆಗಳೇ ಖಾಲಿ ಇದೆ ಅಂತೆ. 130 ಮಳಿಗೆಗಳ ಪೈಕಿ ಬಹುತೇಕ ಮಳಿಗೆಗಳು ಖಾಲಿಯಾಗಿದೆ. 20 ಲಕ್ಷ ರೂಪಾಯಿಯಿಂದ ಹಿಡಿದು 1.5 ಕೋಟಿ ರೂಪಾಯಿವರೆಗೂ ಒಂದೊಂದು ಮಳಿಗೆಯನ್ನ ಖರೀದಿಸಿದ್ರು ವ್ಯಾಪಾರಸ್ಥರು. ಇದೀಗ ಪ್ರೈವೇಟ್ ಕಂಪನಿಗಳ ಹೊಡೆತದಿಂದ ಎಪಿಎಂಸಿ ವರ್ತಕರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ವ್ಯಾಪಾರ ಇಲ್ಲದೆ ಭಾರಿ ನಷ್ಟ ಆಗ್ತಾ ಇದೆ. ರೈತ ಮುಖಂಡ ಸಿದ್ದಗೌಡ ಮೋದಗಿ ನೇತೃತ್ವದಲ್ಲಿ ಈ ಹಿನ್ನೆಲೆಯಲ್ಲಿ ಉಪವಾಸವನ್ನ ಸತ್ಯಾಗ್ರಹವನ್ನ ನಡೆಸಿದ್ರು ವರ್ತಕರು. ಇಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮನವಿ ಕೂಡ ಮಾಡಿದ್ದಾರೆ ವರ್ತಕರು. ಆದ್ರೂ ಕೂಡ ಇನ್ನೂ ಸರಿಯಾಗಿ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಪ್ರೈವೇಟ್ ವ್ಯಾಪಾರಿಗಳಿಂದ ಪೈಪೋಟಿಯ ಮೇಲೆ ಪೈಪೋಟಿ ಬೀಳ್ತಾ ಇರೋದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಿದೆ. ಎಪಿಎಂಸಿ ಸಗಟು ತರಕಾರಿ ಮಾರುಕಟ್ಟೆಯಲ್ಲಿ ಒಂದು ನವಗ್ರಹ ಹೋಮ ಮತ್ತು ಗಣಹೋಮವನ್ನು ಏರ್ಪಡಿಸಿದ್ವಿ. ಯಾಕಂದರೆ ನಾವು ಈ ಮುಂಚೆ ಮಾರ್ಕೆಟ್ ಮಾಡಿದಾಗ ಯಾವುದೇ ಪೂಜೆ ಮಾಡಿರಲಿಲ್ಲ. ಈಗ ನಾವು ಗಣಹೋಮವನ್ನು ಏರ್ಪಡಿಸಿ ಇನ್ನು ಮತ್ತೆ ಹೊಸವಾಗಿ ಒಂದು 150 ಅಂಗಡಿ ಕಟ್ಟಿದ್ದೀವಿ. ಅದು ಸಲ ಗಣಹೋಮ ಮಾಡಿ ಇವತ್ತು ಒಂದು ಪೂಜೆಯನ್ನು ನೆರವೇರಿಸಿದ್ದೀವಿ. ಇನ್ನು ನಾವು ಆದಷ್ಟು ಬೇಗ ಏನು ಖಾಸಗಿ ಮಾರುಕಟ್ಟೆಯಾಗಿ ಐತಿ ಅದು ಬಂದಾಗಿ ಎಲ್ಲ ಕೂಡ ಎಪಿಎಂಸಿಗೆ ಬರ್ತಾರಂತ ಆಶಾಭಾವನೆ ಇಟ್ಕೊಂಡಿವಿ. ಕರ್ನಾಟಕದ ಈಗ ಏನು ಕಾಂಗ್ರೆಸ್ ಸರ್ಕಾರ ಐತಿ ಇದ್ರ ಮ್ಯಾಗ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೇವೆ ನಾವು. ಈ ಮುಂಚೆ BJP ಸರ್ಕಾರ ನಮಗೊಂದು ಕೃಷಿ ಕಾನೂನುಗಳನ್ನು ಮಾಡಿ ನಮಗೊಂದು ಅನ್ಯಾಯ ಮಾಡಿತ್ತು. ಅದ್ರ ಸಲುವಾಗಿ ಈಗ ನಾವು ಅದನ್ನು ಮತ್ತೆ ಕೃಷಿ ಕಾನೂನು ಹಿಂದೆ ತೊಗೋತಾರಂತ ಆಶಾಭಾವನೆಯಿಂದ ಇವತ್ತು ಪೂಜಾ ಮಾಡಿ ಎಲ್ಲರೂ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಮಾಡ್ಕೊಂಡಿವಿ. ಕಾಂಗ್ರೆಸ್ ಸರ್ಕಾರ ಮ್ಯಾಗ ಭಾಳ ಅಂದ್ರೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೇವೆ ನಾವು. ಖಾಸಗಿ ಕಂಪನಿ ಮಳಿಗೆಯಿಂದ ಎಪಿಎಂಸಿ ವರ್ತಕರಿಗೆ ನಷ್ಟ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಈಗಾಗಲೇ ಎಷ್ಟು ಟೈಮಿಂದ ಈ ರೀತಿಯಂತಹ ಹೊಡೆತವನ್ನ ಅನುಭವಿಸ್ತಾ ಇದ್ದಾರೆ, ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಎಪಿಎಂಸಿ ಮಾರುಕಟ್ಟೆಯ ವರ್ತಕರು? ಈಗ ಡಿಕೆ ಶಿವಕುಮಾರ್ ಅವರ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಯಾವ ರೀತಿಯ ರೆಸ್ಪಾನ್ಸ್ ಅನ್ನ ಒಂದು ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರಂತೆ? ಸವಿತಾಜನ್, ಪ್ರಮುಖವಾಗಿ ಕಳೆದ 2 ವರ್ಷಗಳ ಹಿಂದೆ ಬೆಳಗಾವಿ ಎಪಿಎಂಸಿ ಮಾರ್ಕೆಟ್ಗೆ ಪರ್ಯಾಯವಾಗಿ ಜೈ ಕಿಸಾನ್ ಮಾರ್ಕೆಟ್ ಅನ್ನ ಸ್ಥಾಪನೆ ಮಾಡಲಾಗಿತ್ತು. ಖಾಸಗಿ ಮಾರ್ಕೆಟ್ ಇದು. ಹೀಗಾಗಿ ಎಪಿಎಂಸಿ ವರ್ತಕರು ಮತ್ತು ಅಲ್ಲಿರ್ತಕ್ಕಂಥ ರೈತರಿಗೆ ಸಾಕಷ್ಟು ಇದರಿಂದ ತೊಂದರೆ ಆಗಿತ್ತು. ಈ ಸಂದರ್ಭದಲ್ಲಿ ಸಿದ್ದಗೌಡ ಮೋದಗಿ ನೇತೃತ್ವದಲ್ಲಿ ಸುಮಾರು 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೂಡ ವರ್ತಕರು ಮತ್ತು ವ್ಯಾಪಾರಸ್ಥರು ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗ್ರಾಮಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸರ್ಕಾರ ಬಂದ ಸಂದರ್ಭದಲ್ಲಿ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದು ಖಾಸಗಿ ಮಾರ್ಕೆಟ್ ನಿಂದ ಆಗ್ತಕ್ಕಂತ ಅನ್ಯಾಯವನ್ನ ಸರಿಪಡಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಹಿನ್ನೆಲೆಯಲ್ಲಿ ಇನ್ನು ವರ್ತಕರು ಸೇರಿ ಒಂದು ಹೋಮವನ್ನ ಮಾಡಿರ್ತಕ್ಕಂಥ ಗಣಹೋಮ ಮತ್ತು ನವಗ್ರಹ ಶಾಂತಿಯನ್ನ ಎಪಿಎಂಸಿ ಮಾರ್ಕೆಟ್ ಮಾಡಲಾಗಿದೆ. ಎಪಿಎಂಸಿಯಲ್ಲಿ ಸುಮಾರು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ 130 ಮಳಿಗೆಗಳನ್ನ ಸ್ಥಾಪನೆ ಮಾಡಲಾಗಿದೆ. ಮತ್ತೊಂದು ಕಡೆ ಏನಂದ್ರೆ ಈಗ ಹೊಸದಾಗಿಯೂ ಕೂಡ 40 ಮಳಿಗೆಗಳನ್ನ ಸ್ಥಾಪನೆ ಮಾಡಲಾಗಿದೆ. ಸುಮಾರು 20 ಲಕ್ಷದಿಂದ 1.30 ಲಕ್ಷದವರೆಗೂ ಕೂಡ ಒಬ್ಬೊಬ್ರು ವ್ಯಾಪಾರಸ್ಥರು ಮಳಿಗೆಯನ್ನ ಖರೀದಿ ಮಾಡಿದ್ರೆ. ಆದ್ರೆ ಈಗ ಎಪಿಎಂಸಿಗೆ ಜನನೇ ಬರ್ತಾ ಇಲ್ಲ. ಯಾಕಂದ್ರೆ ಖಾಸಗಿ ಮಾರ್ಕೆಟ್ ನ ಎಫೆಕ್ಟ್ ನಿಂದಾಗಿ ಎಪಿಎಂಸಿಗೆ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗ ವ್ಯಾಪಾರಸ್ಥರು ಆಗ್ರಹವಾಗಿರ್ತಕ್ಕಂಥ ಜೊತೆಗೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಸೆಸ್ ರೈತರ ಎಪಿಎಂಸಿಗೆ ಬರ್ತಕ್ಕಂಥ ರೈತರಿಂದ ಬರ್ತಿತ್ತು. ಆ ಸೆಸ್ ನಲ್ಲೂ ಕೂಡ ಈಗ ಸರ್ಕಾರಕ್ಕೆ ಹೊರತು ಬಿದ್ದು ಇಲ್ಲಿ ಎಪಿಎಂಸಿಗೆ ಪುನಶ್ಚೇತನವನ್ನು ಕೊಡಬೇಕು ಅಂತ ಹೇಳಿ ರೈತರು ಮತ್ತು ಈಗ ವರ್ತಕರ ಆಗ್ರಹವಾಗಿದೆ. ಬೆಳಗಾವಿಯಲ್ಲಿ ಖಾಸಗಿ
ಏನು ಜೈ ಕಿಸಾನ್ ಮಾರ್ಕೆಟ್ ಅನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರಿಂದ ಎಪಿಎಂಸಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗಿದೆ. ಈ ನಷ್ಟವನ್ನ ಸರ್ಕಾರ ಈಗ ಸರಿಪಡಿಸಬೇಕು. ಯಾಕಂದ್ರೆ ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ನ ಮುಖಂಡರು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ನಾವು ಸರ್ಕಾರ ಬಂದ ಸಂದರ್ಭದಲ್ಲಿ ಇದನ್ನ ಸರಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಆ ಭರವಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಈಗ ವರ್ತಕರ ಆಗ್ರಹವಾಗಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.